ಕನ್ನಡ ಸಾಹಿತ್ಯದ ನವ್ಯ ಚಳುವಳಿ ಒಂದು ಸಮಗ್ರ ಹಾಗೂ ಸುದೀರ್ಘ ವಿಶ್ಲೇಷಣೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ನವ್ಯ ಸಾಹಿತ್ಯ ಘಟ್ಟವು ಅತ್ಯಂತ ಪ್ರಮುಖವಾದ, ಕ್ರಾಂತಿಕಾರಕವಾದ ಮತ್ತು ಬೌದ್ಧಿಕ ಚಳುವಳಿಯಾಗಿದೆ. ಸ್ವಾತಂತ್ರ್ಯೋತ್ತರ ಭಾರತದ ಆಶಾಭಂಗ, ನಗರೀಕರಣ, ಜಾಗತಿಕ ಯುದ್ಧಗಳ ಆಘಾತ ಮತ್ತು ಮನುಷ್ಯನ ಅಸ್ತಿತ್ವವಾದದ ಬಿಕ್ಕಟ್ಟುಗಳಿಂದ ಜನ್ಮತಾಳಿದ ಈ ಪಂಥವು ಕನ್ನಡ ಸಾಹಿತ್ಯದ ಅಭಿವ್ಯಕ್ತಿ ಕ್ರಮವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. ನವೋದಯದ ಆದರ್ಶವಾದ ರೋಮ್ಯಾಂಟಿಕ್ ಭಾವನಾ ಪ್ರಧಾನತೆ ಮತ್ತು ಕಾವ್ಯದ ಗೇಯತೆಯನ್ನು ಬದಿಗೆ ಸರಿಸಿ, ಬದುಕಿನ ಕಟು ವಾಸ್ತವತೆ, ಮಾನಸಿಕ ಅಂತರಂಗದ ಸಂಕೀರ್ಣತೆ ಮತ್ತು ವ್ಯಕ್ತಿಗತ ವಿರಸವನ್ನು ಮುನ್ನೆಲೆಗೆ ತಂದದ್ದೇ ನವ್ಯ ಸಾಹಿತ್ಯ. 1. ನವ್ಯ ಸಾಹಿತ್ಯದ ಉಗಮ ಮತ್ತು ಹಿನ್ನೆಲೆ. 1940ರ ದಶಕದ ಕೊನೆಯಲ್ಲಿ ಮತ್ತು 1950ರ ಆರಂಭದಲ್ಲಿ ನವ್ಯ ಮಾರ್ಗವು ಕನ್ನಡದಲ್ಲಿ ಬಲಿತುಕೊಳ್ಳಲು ಆರಂಭಿಸಿತು. ಎರಡನೇ ಮಹಾಯುದ್ಧದ ನಂತರ ಜಗತ್ತಿನಾದ್ಯಂತ ಉಂಟಾದ ಸಾಂಸ್ಕೃತಿಕ ಪಲ್ಲಟಗಳು ಇದಕ್ಕೆ ಪ್ರಮುಖ ಕಾರಣ. ಆಶಾಭಂಗ ಮತ್ತು ಭ್ರಮನಿರಸನ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶದಲ್ಲಿ ರಾಮರಾಜ್ಯ ಸ್ಥಾಪನೆಯಾಗುತ್ತದೆ ಎಂಬ ಕನಸು ನನಸಾಗಲಿಲ್ಲ. ಬಡತನ, ಭ್ರಷ್ಟಾಚಾರ, ನಿರುದ್ಯೋಗಗಳು ಹೆಚ್ಚಾದಾಗ ಯುವ ಮನಸ್ಸುಗಳಲ್ಲಿ ವ್ಯವಸ್ಥೆಯ ವಿರುದ್ಧ ಭ್ರಮನಿರಸನ ಉಂಟಾಯಿತು. ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವ ಟಿ. ಎಸ್. ಎಲಿಯಟ್, ಟಿ. ಎಸ್. ಎಲಿಯಟ್, ಡಬ್ಲ್ಯೂ. ಬಿ. ಯೀಟ್ಸ್, ಜೇಮ್ಸ್ ಜಾಯ್ಸ್, ಫ್ರಾಂಜ್ ಕಾಫ್ಕಾ ಮತ್ತು ಅಸ್ತಿತ್ವವಾದಿ ಚಿಂತಕರಾದ ಜೀನ್ ಪಾಲ್ ಸಾರ್ತ್ರೆ, ಆಲ್ಬರ್ಟ್ ಕಮು ಅವರ ಬರಹಗಳು ಕನ್ನಡದ ಲೇಖಕರನ್ನು ಗಾಢವಾಗಿ ಪ್ರಭಾವಿಸಿದವು. ಮನೋವಿಶ್ಲೇಷಣೆ. ಸಿಗ್ಮಂಡ್ ಫ್ರಾಯ್ಡ್ನ ಮನೋವಿಶ್ಲೇಷಣಾ ಸಿದ್ಧಾಂತವು ಮನುಷ್ಯನ ಸುಪ್ತ ಮನಸ್ಸಿನ ಲೈಂಗಿಕತೆ ಮತ್ತು ಆಸೆಗಳ ಒಳನೋಟಗಳನ್ನು ಅನ್ವೇಷಿಸಲು ನವ್ಯರಿಗೆ ಪ್ರೇರಣೆ ನೀಡಿತು. 2. ನವ್ಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳು. ನವೋದಯ ಮತ್ತು ಪ್ರಗತಿಶೀಲ ಸಾಹಿತ್ಯಕ್ಕಿಂತ ನವ್ಯ ಸಾಹಿತ್ಯವು ಭಿನ್ನವಾಗಿ ನಿಲ್ಲಲು ಅದರ ವಿಶಿಷ್ಟ ಸಿದ್ಧಾಂತ ಹಾಗೂ ಲಕ್ಷಣಗಳೇ ಕಾರಣ. ವ್ಯಕ್ತಿನಿಷ್ಠೆ ಮತ್ತು ಅಸ್ತಿತ್ವವಾದ. ಸಮೂಹಕ್ಕಿಂತ ವ್ಯಕ್ತಿ ಇಲ್ಲಿ ಮುಖ್ಯ. ತಾನು ಯಾರು, ತನ್ನ ಅಸ್ತಿತ್ವದ ಅರ್ಥವೇನು ಎಂಬ ಹುಡುಕಾಟ ನವ್ಯದ ಜೀವಾಳ. ಅನುಭವದ ಪ್ರಾಮಾಣಿಕತೆ. ಕಾವ್ಯ ಕೇವಲ ಸುಂದರ ವಸ್ತುಗಳ ಬಗ್ಗೆ ಇರಬೇಕಾಗಿಲ್ಲ. ಬದುಕಿನ ವಿಕಾರ, ಕುರೂಪ, ಲೈಂಗಿಕ ಹತಾಶೆ ಹಾಗೂ ಒಂಟಿತನವನ್ನು ಮುಚ್ಚುಮರೆಯಿಲ್ಲದೆ ಅಭಿವ್ಯಕ್ತಿಸುವುದು ನವ್ಯದ ಶೈಲಿ. ಬೌದ್ಧಿಕತೆ, ಇಂಟೆಲೆಕ್ಚುಯಲಿಸಂ. ನವ್ಯ ಕಾವ್ಯವು ಕೇವಲ ಭಾವನೆಗಳಿಗೆ ಕಚಗುಳಿ ಇಡುವುದಿಲ್ಲ, ಬದಲಿಗೆ ಬುದ್ಧಿಗೆ ಕೆಲಸ ಕೊಡುತ್ತದೆ. ಓದುಗನು ಲೇಖಕನಷ್ಟೇ ಬೌದ್ಧಿಕವಾಗಿ ಸನ್ನದ್ಧನಾಗಿರಬೇಕಾಗುತ್ತದೆ. ಗೇಯತೆಯ ನಿರಾಕರಣೆ ಹಾಗೂ ಮುಕ್ತ ಛಂದಸ್ಸು. ನವೋದಯದ ಹಾಡಿನ ಧಾಟಿಯನ್ನು ಬಿಟ್ಟು ಆಡುಮಾತಿನ ಲಯವನ್ನು ಕಾವ್ಯಕ್ಕೆ ತರಲಾಯಿತು. ಮುಕ್ತ ಛಂದಸ್ಸಿನ ಬಳಕೆ ಹೆಚ್ಚಾಯಿತು. ಪ್ರತಿಮೆ ಮತ್ತು ಸಂಕೇತಗಳ ಬಳಕೆ. ನೇರವಾಗಿ ಹೇಳುವ ಬದಲು ದಟ್ಟವಾದ ಪ್ರತಿಮೆಗಳು, ಇಮೇಜರಿ ಮತ್ತು ಸಂಕೇತಗಳ ಸಿಂಬಲ್ಸ್ ಮೂಲಕ ತೀವ್ರವಾದ ಅರ್ಥವನ್ನು ಕಟ್ಟಿಕೊಡಲಾಯಿತು. 3. ನವ್ಯ ಸಾಹಿತ್ಯದ ಧ್ರುವತಾರೆಗಳು. ಪ್ರಮುಖ ಲೇಖಕರು. ಕಾವ್ಯ ಕ್ಷೇತ್ರದಲ್ಲಿ ವಿ. ಕೃ. ಗೋಕಾಕ ಇವರ ನವ್ಯಕಾವ್ಯ ಮುನ್ನುಡಿ ಮತ್ತು ನವ್ಯ ಕವಿತೆಗಳು ಸಂಕಲನವು ಕನ್ನಡದಲ್ಲಿ ನವ್ಯದ ಅಧಿಕೃತ ಆರಂಭಕ್ಕೆ ನಾಂದಿ ಹಾಡಿತು. ಗೋಪಾಲಕೃಷ್ಣ ಅಡಿಗ ಇವರನ್ನು ನವ್ಯದ ಆಚಾರ್ಯ ಪುರುಷ ಎನ್ನಲಾಗುತ್ತದೆ. ಇವರ ಚಂಡೆಮದ್ದಳೆ, ಭೂಮಿಗೀತ, ವರ್ಧಮಾನ ಕಾವ್ಯಸಂಕಲನಗಳು ಕನ್ನಡ ಕಾವ್ಯದ ದಿಕ್ಕನ್ನೇ ಬದಲಿಸಿದವು. ಇವರ ಇಂದು ನವ್ಯ ಕಾವ್ಯದ ನಡಿಗೆ ರಾಜಬೀದಿಯಲಲ್ಲ, ಗಿರಿಕಂದರಗಳ ಸಂದುಗೊಂದುಗಳಲ್ಲಿ ಎಂಬ ಮಾತು ನವ್ಯದ ನಡಿಗೆಯನ್ನು ವಿವರಿಸುತ್ತದೆ. ಬಿ. ಸಿ. ರಾಮಚಂದ್ರ ಶರ್ಮಾ, ಏಲಕ, ಹೃದಯಗೀತೆ ಯಂತಹ ಕೃತಿಗಳ ಮೂಲಕ ಮಾನವನ ಲೈಂಗಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಮುಖವಾಡಗಳನ್ನು ಬಿಚ್ಚಿಟ್ಟರು. ಚಂದ್ರಶೇಖರ ಕಂಬಾರ, ಕೆ. ಎಸ್. ನರಸಿಂಹಸ್ವಾಮಿ. ನಂತರದ ಘಟ್ಟದಲ್ಲಿ ಚಂದ್ರಶೇಖರ ಪಾಟೀಲ, ಚಂಪಾ, ಪಿ. ಲಂಕೇಶ್, ಎನ್. ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಇವರೆಲ್ಲರೂ ನವ್ಯ ಕಾವ್ಯಕ್ಕೆ ಹೊಸ ಆಯಾಮ ನೀಡಿದವರು. ಕಾದಂಬರಿ ಮತ್ತು ಸಣ್ಣಕಥೆ ಕ್ಷೇತ್ರದಲ್ಲಿ ಯು. ಆರ್. ಅನಂತಮೂರ್ತಿ ಇವರ ಸಂಸ್ಕಾರ ಕಾದಂಬರಿಯು ಭಾರತೀಯ ಸಾಹಿತ್ಯದಲ್ಲೇ ಒಂದು ಮೈಲಿಗಲ್ಲು. ಬ್ರಾಹ್ಮಣ್ಯದ ಅಧಪತನ, ಸಾಂಪ್ರದಾಯಿಕ ಮೌಲ್ಯಗಳ ಬಿಕ್ಕಟ್ಟು ಮತ್ತು ವ್ಯಕ್ತಿಯ ಅಸ್ತಿತ್ವದ ಹುಡುಕಾಟವನ್ನು ಇದು ಅತ್ಯಂತ ಪ್ರಬುದ್ಧವಾಗಿ ಚರ್ಚಿಸುತ್ತದೆ. ಭಾರತೀಪುರ, ಅವಸ್ಥೆ ಇವರ ಇತರ ಪ್ರಮುಖ ಕಾದಂಬರಿಗಳು. ಪಿ. ಲಂಕೇಶ್ ಇವರ ಬಿರಕು ಕಾದಂಬರಿ ಮತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಸಣ್ಣಕಥೆಗಳ ಸಂಕಲನವು ನವ್ಯದ ಬಂಡಾಯ ಮನೋಭಾವವನ್ನು ತೋರ್ಪಡಿಸುತ್ತವೆ. ಯಶವಂತ ಚಿತ್ತಾಲ ಇವರ ಶಿಕಾರಿ, ಛೇದ, 3 ದಾರಿಗಳು ಕಾದಂಬರಿಗಳು ಮುಂಬೈನಂತಹ ಮಹಾನಗರದ ಹಿನ್ನೆಲೆಯಲ್ಲಿ ಮನುಷ್ಯನ ಕಳೆದುಹೋಗುವಿಕೆಯನ್ನು, ಒಂಟಿತನವನ್ನು ಅದ್ಭುತವಾಗಿ ಚಿತ್ರಿಸುತ್ತವೆ. ಶಾಂತಿನಾಥ ದೇಸಾಯಿ, ಮುಕ್ತಿ, ವಿಕ್ಷೇಪ ಕಾದಂಬರಿಗಳ ಮೂಲಕ ಕನ್ನಡಕ್ಕೆ ಅಪ್ಪಟ ಅಸ್ತಿತ್ವವಾದವನ್ನು ಪರಿಚಯಿಸಿದವರು. ಕೆ. ಸದಾಶಿವ ಮತ್ತು ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಆರಂಭದ ದಿನಗಳ ಬರಹಗಳಾದ ಸ್ವರೂಪ ಮತ್ತು ನಿಗೂಢ ಮನುಷ್ಯರು
ನವ್ಯದ ಪ್ರಭಾವವನ್ನು ಹೊಂದಿದ್ದವು. ನಂತರ ಅವರು ನವ್ಯದ ಮಿತಿಗಳನ್ನು ಮೀರಿ ಬೆಳೆದರು. ನಾಟಕ ಕ್ಷೇತ್ರದಲ್ಲಿ ಗಿರೀಶ್ ಕಾರ್ನಾಡ್ ಇವರ ಯಯಾತಿ, ತುಘಲಕ್ ಮತ್ತು ಹಯವದನ ನಾಟಕಗಳು ಜಾನಪದ ಮತ್ತು ಪುರಾಣದ ಕಥೆಗಳನ್ನು ಇಟ್ಟುಕೊಂಡು ಆಧುನಿಕ ಮನುಷ್ಯನ ದ್ವಂದ್ವ, ಅಧಿಕಾರದ ಹಪಾಹಪಿ ಹಾಗೂ ಅಸ್ತಿತ್ವದ ಸಂಕಟವನ್ನು ನವ್ಯ ಶೈಲಿಯಲ್ಲಿ ಅಭಿವ್ಯಕ್ತಿಸಿದವು. 4. ನವ್ಯ ಸಾಹಿತ್ಯದ ಮಿತಿಗಳು ಮತ್ತು ವಿಮರ್ಶೆ. ನವ್ಯ ಸಾಹಿತ್ಯವು ಕನ್ನಡಕ್ಕೆ ಅಪಾರವಾದ ಬೌದ್ಧಿಕತೆಯನ್ನು ತಂದರೂ ಅದು ಕೆಲವು ತೀವ್ರವಾದ ಟೀಕೆಗಳಿಗೂ ಗುರಿಯಾಯಿತು. 1. ದುರ್ಬೋಧತೆ, ಕ್ಲಿಷ್ಟತೆ. ನವ್ಯ ಕಾವ್ಯ ಮತ್ತು ಸಾಹಿತ್ಯವು ಸಾಮಾನ್ಯ ಜನರಿಗೆ ಅರ್ಥವಾಗದಷ್ಟು ಕಠಿಣವಾಯಿತು. ಅದು ಕೇವಲ ಬುದ್ಧಿಜೀವಿಗಳ, ಪ್ರೊಫೆಸರ್ಗಳ ಸಾಹಿತ್ಯ ಎಂಬ ಅಪವಾದಕ್ಕೆ ಒಳಗಾಯಿತು. 2. ಅತಿಯಾದ ಪಾಶ್ಚಾತ್ಯೀಕರಣ. ಭಾರತೀಯ ಅಥವಾ ಗ್ರಾಮೀಣ ಬದುಕಿನ ಬೇರುಗಳಿಂದ ಕಳಚಿಕೊಂಡು ಲಂಡನ್ ಅಥವಾ ಪ್ಯಾರಿಸ್ ನಗರದ ಚಿಂತನೆಗಳನ್ನು ಕನ್ನಡಕ್ಕೆ ಬಲವಂತವಾಗಿ ತರಲಾಯಿತು ಎಂಬ ಟೀಕೆ ಕೇಳಿಬಂತು. 3. ನಿರಾಶಾವಾದ. ಬದುಕನ್ನು ಕೇವಲ ಶೂನ್ಯ, ಹತಾಶ, ಲೈಂಗಿಕ ವಿಕೃತಿಗಳ ಮೂಲಕವೇ ನೋಡಿದ ನವ್ಯರು ಬದುಕಿನ ಸಕಾರಾತ್ಮಕ ಮತ್ತು ಹೋರಾಟದ ಮುಖವನ್ನು ನಿರ್ಲಕ್ಷಿಸಿದರು. 5. ಉಪಸಂಹಾರ. ನವ್ಯ ಸಾಹಿತ್ಯದ ಮೇಲಿದ್ದ ವಿಪರೀತ ಬೌದ್ಧಿಕತೆ ಮತ್ತು ಜನಸಾಮಾನ್ಯರಿಂದ ದೂರ ಉಳಿದ ಮಿತಿಗಳ ಕಾರಣದಿಂದಲೇ 1970ರ ದಶಕದ ಕೊನೆಯಲ್ಲಿ ಬಂಡಾಯ ಮತ್ತು ದಲಿತ ಸಾಹಿತ್ಯ ಚಳುವಳಿಗಳು ಹುಟ್ಟಿಕೊಂಡವು. ಆದಾಗ್ಯೂ ಕನ್ನಡ ಸಾಹಿತ್ಯವನ್ನು ಜಾಗತಿಕ ಮಟ್ಟದ ಚಿಂತನೆಗಳಿಗೆ ಒಡ್ಡಿದ ಕೀರ್ತಿ ನವ್ಯಕ್ಕೆ ಸಲ್ಲುತ್ತದೆ. ಭಾಷೆಯನ್ನು ಹರಿತಗೊಳಿಸಲು, ಮಡಿವಂತಿಕೆಯನ್ನು ಮುರಿಯಲು ಮತ್ತು ಸಾಹಿತ್ಯದಲ್ಲಿ ತಾರ್ಕಿಕ ಶಿಸ್ತನ್ನು ತರಲು ನವ್ಯ ಚಳುವಳಿ ನೀಡಿದ ಕೊಡುಗೆ ಅನನ್ಯ. ಕನ್ನಡದ ಶ್ರೇಷ್ಠ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಯು. ಆರ್. ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್ ಅವರಂತಹ ಮಹಾರಥರನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ ಹೆಮ್ಮೆ ನವ್ಯ ಸಾಹಿತ್ಯ ಘಟ್ಟದ್ದಾಗಿದೆ.